ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಮೀನರಾಶಿಯ ಜೂನ್ ತಿಂಗಳ ಒಂದು ಮಾಸ ಫಲವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಜೂನ್ ತಿಂಗಳಲ್ಲಿ ಮೀನರಾಶಿಯವರ ಒಂದು ಶಿಕ್ಷಣ ವ್ಯವಸ್ಥೆ ಯಾವ ಥರ ಅಂತ ಹೇಳೋದಾದರೆ, ಲಗ್ನ ಶನಿ ಇರೋದ್ರಿಂದ ನಿಮಗೆ ಎಜುಕೇಷನ್ ಮೇಲೆ ತುಂಬ ಗಮನವನ್ನು ಕೊಡಲಿಕ್ಕೆ ಬಿಡೋದಿಲ್ಲ. ಅಟ್ ದಿ ಸೇಮ್ ಟೈಮ್ ಗುರು ಪಂಚಮದಲ್ಲಿರೋದ್ರಿಂದ ಆ ಒಂದು ಮನಸ್ಥಿತಿಯನ್ನು ಬೇಗ ಮನಸ್ಸಿಂದ ಹೋಗುವಂಥ ರೀತಿ ಗುರು ನಿಮಗೆ ಪ್ರಭಾವವನ್ನು ಕೊಡ್ತಕ್ಕಂಥದ್ದು. ಹಾಗೆ ಜೂನ್ ಮಧ್ಯಂತರದ ಸಮಯದಲ್ಲಿ ಮಂಗಳನ ಪ್ರವೇಶ ಆಗೋದ್ರಿಂದ ನಿಮಗೆ ನಾನು ನಂದು ಅನ್ನುವಂತಕ್ಕಂಥ ಸ್ವಲ್ಪ ಅಹಂಕಾರದ ವ್ಯವಸ್ಥೆಗಳು ಜಾಸ್ತಿಯಾಗಿ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ನೀವು ಓದಿರುವುದೆಲ್ಲವನ್ನು ಮರೆಯುವಂತಕ್ಕಂಥದ್ದಾಗಿರ್ಬೋದು, ಜ್ಞಾಪಕ ಶಕ್ತಿಯ ಕೊರತೆಯಿಂದಾಗಿ ಎಕ್ಸಾಮಲ್ಲಿ ಫೇಲ್ ಆಗುವಂತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮ ವಿಚಾರಗಳನ್ನು ಅರಿತುಕೊಂಡು ನೀವು ಎಜುಕೇಷನ್ ಮೇಲೆ ಗಮನವನ್ನು ಕೊಡೋದು ಬಹಳ ಒಳ್ಳೆಯ ಸಂಗತಿ. ಹಾಗೆ ವೃತ್ತಿ ವಿಚಾರ ಅಂತ ಬಂದಾಗ, ಮೀನರಾಶಿಯ ಯಾರ್ಯಾರು ನಿರುದ್ಯೋಗಿಗಳಿದ್ದಾರೆ, ಕೆಲಸವನ್ನು ಹುಡುಕ್ತಾ ಇದ್ದಾರೆ, ಅಂಥವರಿಗೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ವಿಚಾರದಲ್ಲಿರ್ತಕ್ಕಂಥ ಕಂಪ್ನಿಗಳ ಆಫರ್ ಬರುವಂಥದ್ದಾಗಿರ್ಬೋದು. ಯಾರು ಮೀನರಾಶಿಯಲ್ಲಿ ನಿರುದ್ಯೋಗಿಗಳಿರ್ತೀರಿ ಅವ್ರಿಗೆ ಒಂದು ಒಳ್ಳೆ ಕಂಪ್ನಿಗಳಿಂದ ಆಫರ್ ಬರ್ತಕ್ಕಂಥದ್ದಾಗಿರ್ಬೋದು. ಹಾಗೆ ಹೊಸ ರೀತಿಯ ಬಿಸ್ನೆಸ್ ಸ್ಟಾರ್ಟಪ್ ಐಡಿಯಾಗಳು ನಿಮ್ಮಲ್ಲಿ ಬರುವಂತಕ್ಕಂಥ ಸೂಚನೆ ಇರುತ್ತೆ. ಒಂದು ವೇಳೆ ನೀವೇನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದರೆ ಈ ತಿಂಗಳು ನಿಮಗೆ ಒಂದು ಒಳ್ಳೆ ಶುಭ ಸೂಚನೆಗಳು ಬರುವಂಥದ್ದಾಗಿರುತ್ತೆ. ಹಾಗೆ ನಿಮಗೆ ಲಗ್ನದಲ್ಲಿ ರವಿ ಸಂಚಾರ ಇರೋದ್ರಿಂದ ನೀವು ವೃತ್ತಿ ವಿಚಾರದಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಕ್ರೆಡಿಬಿಲಿಟಿಯನ್ನು ಸಿಗೋದಿಲ್ಲ. ಮತ್ತು ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅದರ ಲಾಭ ಬೇರೆಯವ್ರ ಪಾಲಾಗುವಂತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಹಾಗೆ ಕೆಲಸದ ವಿಚಾರದಲ್ಲಿ ಅತಿಯಾದ ಆಲೋಚನೆಗಳನ್ನು ಮಾಡಿಕೊಂಡು ನಿಮ್ಮ ನೆಮ್ಮದಿನ ನೀವೇ ಹಾಳು ಮಾಡ್ಕೊಳ್ತಾ ಬರ್ತೀರಿ. ಮೇಯ್ನಾಗಿ ಶನಿ ಬಂದು ನಿಮಗೆ ಶಿಸ್ತನ್ನು ಪಾಲಿಸುವಂತಕ್ಕಂಥ ಒಂದು ಗ್ರಹ ಆಗಿರುತ್ತೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ ನೀವು ಶಿಸ್ತನ್ನು ಬಿಟ್ಟು ಕೊಡಬೇಡಿ. ಶಿಸ್ತನ್ನು ಬಿಟ್ಟರೆ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೋಬೇಕಾಗುತ್ತೆ. ಹಾಗೆ ವೀಕ್ಷಕರೇ, ವ್ಯವಹಾರ ವಿಚಾರ, ಬಿಸ್ನೆಸ್ ವಿಚಾರ ಅಂತ ಬಂತಂದಾಗ ಗುರು ಪಂಚಮದಲ್ಲಿದ್ದಾನೆ ಹಾಗೂ ಗುರು ಸ್ವಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಹೊಸ ಆಲೋಚನೆಗಳಿಗೆ, ಹೊಸ ಐಡಿಯಾಗಳಿಗೆ, ಹೊಸ ಬಿಸ್ನೆಸ್ಗಳಿಗೆ ತುಂಬ ಪೂರಕವಾಗಿರ್ತಕ್ಕಂಥ ತಿಂಗಳಾಗಿರುತ್ತೆ ಇದು. ಮತ್ತು ನಿಮ್ಮಲ್ಲಿ ವಿಭಿನ್ನವಾದಂತಹ ಜೀವನ ಶೈಲಿಯನ್ನು ಬೆಳೆಸ್ಕೋತೀರಿ ಹಾಗೂ ಅಭಿವೃದ್ಧಿಯನ್ನು ಆಗಲಿಕ್ಕೆ ಅಥವಾ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಈ ಒಂದು ಜೂನ್ ತಿಂಗಳು ನಿಮಗೆ ನಾನಾ ಥರದ ರೀತಿಯಲ್ಲಿ ಸಹಾಯಗಳನ್ನು ಮಾಡ್ತಾ ಹೋಗುತ್ತೆ. ಒಂದು ವೇಳೆ ನೀವೇನಾದರೂ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ಪರಸ್ಪರ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಟ್ರಸ್ಟ್ ಇಶ್ಯೂಗಳು ನಿಮ್ಮಲ್ಲಿ ಬರೋದಿಲ್ಲ. ಬಟ್ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಜನ್ಮರಾಶಿಯಲ್ಲಿ ಶನಿ ಸಂಚಾರ ಇರೋದ್ರಿಂದ ನೀವು ನಿರೀಕ್ಷೆ ಪಟ್ಟಂಥ ಸಮಯದಲ್ಲಿ ನಿಮ್ಮ ಗೋಲನ್ನು ಅಚೀವ್ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಡಿಲೇ ಆಗಬಹುದು. ಹಾಗೆ ಪ್ರತಿಯೊಂದು ಹಂತದಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ಸಂದರ್ಭದಲ್ಲಾಗಿರ್ಬೋದು ಸಣ್ಣ ಪುಟ್ಟ ಅಡೆತಡೆಗಳನ್ನು ನೀವು ಕಾಣಬೇಕಾಗ್ತಕ್ಕಂಥದ್ದು. ಬಟ್ ನಾನು ನಿಮ್ಗೆ ಕೊಡ್ತಿರ್ತಕ್ಕಂಥ ಸೂಚನೆ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅನಿರೀಕ್ಷಿತವಾಗಿ ಪರಿಚಯ ಆದಂಥವರು ಅಥವಾ ಹೊಸದಾಗಿ ಪರಿಚಯ ಆದಂಥ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದ ಹಣಗಳನ್ನು ಸಾಲದ ರೂಪದಲ್ಲಿ ಕೊಟ್ಟು ನೀವು ನಷ್ಟಕ್ಕೊಳಗಾಗಬೇಡಿ. ಆ ಒಂದು ವಿಚಾರದ ಮೇಲೆ ತುಂಬ ಗಮನವನ್ನು ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಮೀನರಾಶಿಯಲ್ಲಿ ಯಾರಿದ್ದೀರಿ ಅವರಿಗೆ ಒಂದು ದಾಂಪತ್ಯ ವಿಚಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಗಂಡ ಹೆಂಡತಿರು ಪರಸ್ಪರ ದೂರ ಆಗಿದ್ದರೆ ಡಿವೋರ್ಸ್ ಆಗಬೇಕು ಅನ್ನೋ ಆಲೋಚನೆಗಳಿತ್ತು ಅಂತಂದರೆ ಅವೆಲ್ಲವೂ ಈ ತಿಂಗಳಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾವ ಥರದ ನಕಾರಾತ್ಮಕ ಆಲೋಚನೆಗಳು ನಿಮಗೆ ಬರೋದಿಲ್ಲ. ದಾಂಪತ್ಯ ವೃದ್ಧಿ ಆಗೋದ್ರ ಜೊತೆಗೆ ನಿಮಗೆ ಸಂತಾನ ಕ್ರಿಯೆಗಳಲ್ಲೂ ಕೂಡ ಶುಭಪ್ರದ ಒಂದು ಸೂಚನೆಗಳನ್ನು ಕಾಣ್ತಾ ಹೋಗ್ತೀರಿ. ಹಾಗೆ ಇನ್ನೊಂದು ಪ್ರೀತಿ ಪ್ರೇಮ ವಿಚಾರ ಅಂತ ಬಂದಾಗ, ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಗಳ ಪ್ರವೇಶ ಆದ್ರೂ ಸಹ ನಿಮ್ಮಲ್ಲಿ ಒಗ್ಗಟ್ಟು ಅನ್ನೋದು ನೀವು ಕಾಣ್ತಾ ಹೋಗ್ತೀರಿ. ಆದಷ್ಟು ಸಂಗಾತಿಗಳು ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಕೇಳುವಂಥದ್ದಾಗಿರ್ಬೋದು, ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದಾಗಿರ್ಬೋದು, ಇದ್ಯಾವುದನ್ನು ಮಾಡದೆ ಹೋದರೆ ನಿಮ್ಮ ಒಂದು ಪ್ರೀತಿ ಬಾಂಧವ್ಯ ಸುದೀರ್ಘವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಮನೆಯಲ್ಲಿ ಮಕ್ಕಳಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು ಯಾವುದಾದ್ರೂ ಸುದೀರ್ಘ ಕಾಯಿಲೆಗಳಿತ್ತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ನೀವು ಕಾಣಬಹುದು. ನಂತರವಾಗಿ ಆರೋಗ್ಯ ಅಂತ ಬಂದಾಗ ಶನಿ ಸಂಚಾರ ಇರೋದ್ರಿಂದ ಪದೇ ಪದೇ ನೀವು ಸ್ವಲ್ಪ ಹುಷಾರನ್ನು ತಪ್ತಾ ಇರ್ತೀರಿ. ಆಸ್ಪತ್ರೆ ಅಲೆದಾಟಗಳು ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಗುರು ಪಂಚಮದಲ್ಲಿರೋದ್ರಿಂದ ಸುದೀರ್ಘವಾದಂಥ ಕಾಯಿಲೆಗಳು ನೀವು ಅನುಭವಿಸ್ತಾ ಇದ್ದರೆ ಅದರಿಂದ ಹೊರಗಡೆ ಬರ್ತೀರಿ. ಒಂದು ಮುಕ್ತಿಯನ್ನು ಕಾಣುವಂತಕ್ಕಂಥ ಶ್ರೇಷ್ಠ ಗಳಿಗೆ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ ಕೂಡಿ ಬರುವಂಥದ್ದು. ಪರಿಹಾರಕ್ಕಾಗಿ ನಿಮಗೆ ಸಂಚಾರದಲ್ಲಿ ಶನಿ ಇರೋದ್ರಿಂದ ಶನಿ ಮಂತ್ರ ಪಾರಾಯಣವನ್ನು ಮಾಡೋದಾಗಿರ್ಬೋದು, ನವಗ್ರಹಗಳ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದಾಗಿರ್ಬೋದು, ಶನೇಶ್ವರ ಸ್ವಾಮಿಯ ಆರಾಧನೆಗಳನ್ನು ಮಾಡೋದ್ರಿಂದ ಶನಿಯ ನೀಚ ಪ್ರಭಾವಗಳು ನಿಮ್ಮ ರಾಶಿಗಳ ಮೇಲೆ ಪ್ರಭಾವವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ.
ನಿಮ್ಮ ರಾಶಿಗಳ ಮೇಲಿರುವಂತಕ್ಕಂಥ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇದಾಗಿತ್ತು ಮೀನರಾಶಿಯವರ ಜೂನ್ ತಿಂಗಳ ಮಾಸಫಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಕಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ನೀವೇನೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಮತ್ತು ಏನೇ ಕಷ್ಟಪಟ್ಟರೂ ಕೂಡ ಏಳಿಗೆ ಆಗ್ತಾ ಇಲ್ಲ, ಮದುವೆಗಳು ಸೆಟ್ ಆಗ್ತಾ ಇಲ್ಲ, ಪದೇ ಪದೇ ಮದುವೆ ವಿಳಂಬ ಆಗ್ತಾ ಇದೆ, ಇನ್ ಟೈಮಲ್ಲಿ ಸಂತಾನ ಸಮಸ್ಯೆ ಆಗ್ತಾ ಇದೆ, ಮತ್ತು ಗಂಡ ಹೆಂಡತಿ ನಡುವೆ ತುಂಬ ಜಗಳಗಳು ಮನಸ್ತಾಪಗಳು ಬರ್ತಾ ಇದೆ. ಕೊನೆಯದಾಗಿ ಹೇಳಬೇಕಂತಂದರೆ ಹೆಂಡತಿಯ ಕಾಲುಗುಣದಿಂದ ಗಂಡನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ಅಥವಾ ಗಂಡನ ಕಾಲುಗುಣದಿಂದ ಹೆಂಡತಿಯ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು, ಅವರ ಕಷ್ಟ ಸುಖಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಕ್ಕಂತಹ ಕುತೂಹಲ ನಿಮಗಿತ್ತು ಅಂತಂದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗಾಗಿರ್ಬೋದು, ನಿಮ್ಮ ಕುತೂಹಲಗಳಿಗಾಗಿರ್ಬೋದು ಪರಿಹಾರಗಳನ್ನು ಪಡ್ಕೊಳ್ಬೋದು. ಧನ್ಯವಾದಗಳು.